ಒಂದು ಸಿನಿಮಾ ಬರ್ತಾ ಇದೆ, ಅದರ ಹೆಸರು ಪದ್ಮಗಂಧಿ ಅಂತ. ಅದು ನಿರ್ದೇಶನವನ್ನು ಸುಚೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ. ಕಮಲಂ 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 ರಕ್ತ ಕಮಲಂ 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 ಅಮಲಂ ವಿಮಲಂ ಕಮಲಂ ಸಮರತಂತ್ರ ಸಾಧಕಂ ಕಮಲಂ ರಕ್ತ ಕಮಲಂ. ಪದ್ಮಗಳು, ಪದ್ಮಶ್ರೀ, ಪದ್ಮವಿಭೂಷಣ ಎಲ್ಲನೂ ಪದ್ಮವೇ. ಏನೋ ಒಂದು 8-10 ಗಂಟೆ ಹೊತ್ತು ಒಂದು ಕೀಟವನ್ನು ಪೋಷಿಸುವಂತಹ ಶಕ್ತಿ ಇದಕ್ಕೆ ಎಲ್ಲಿಂದ ಬಂತು ಅಂತ ಯಾವ ಪುಷ್ಪಕ್ಕೂ ಅದಿಲ್ಲ. ತೀರಾ ವಿಶೇಷವಾಗಿರುವಂಥದ್ದು. ಏನು ಹೇಳಲಿ ನಿನ್ನ ಮಹಿಮೆ ಅಪಾರ, ಏನು ಬಣ್ಣಿಪೆ ನಿನ್ನ ನಾಗರಾಲಂಕಾರ. ಶತಾವಧಾನಿ ಗಣೇಶರು ವಿಶ್ವಮಾನ್ಯರು ಅವರೂ ಸಹ ಇದರಲ್ಲಿ ಬಂದು ನಟಿಸೋ ಹಾಗೆ ನಮ್ಮ ವಿದುಷಿಯವರು ನಡೆಸ್ಕೊಂಡು ಹೋದರು. ಆ ಥರದ ಪದ್ಮಗಂಧಿಯಲ್ಲಿ ಏನುಂಟು ಏನಿಲ್ಲ ಅಂತ ಹೇಳೋಕೆ ಹಲವು ಪ್ರಥಮಗಳಿವೆ ಇದರಲ್ಲಿ. ಏನು ಹೇಳಲಿ ನಿನ್ನ ಮಹಿಮೆಯ ಆರ. ಗುರುಮತೆ ಇಲ್ಲಿ ನೋಡಿ, ಮಖಾನ ಇದೆಯಾ? ಚಕ್ರಗಳು ಕುಂಡಲಿನಿ ಶಕ್ತಿ ಪ್ರವಹಿಸುವ ಕೇಂದ್ರ ಬಿಂದುಗಳು. ಮೂಲಾಧಾರ ಮೊದಲುಗೊಂಡು ಎಲ್ಲವೂ ಕಮಲಗಳೇ. ಕಮಲದ ಹೂವಿನ ಬೀಜದ ಜೀವಿತಾವಧಿ ತುಂಬಾ ದೀರ್ಘವಾದದ್ದು. ದೇವಿಯೇ ಸರ್ವದೇ ಕಾಯೌ ಜೀವದೇವನ ಕೋವಿದೆ. ಬೌದ್ಧರ ಕಾಲವನ್ನ ಕಮಲದ ಹೂವಿನಿಂದಲೇ ತಿಳಿಯೋದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬರು ನಟರಿದ್ದಾರೆ. ಅವರು ತುಂಬ ಉತ್ತಮವಾದ ನಟ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಅವರು ಒಬ್ಬ ಅದ್ಭುತವಾದ ಚಿಂತಕರು ಮತ್ತು ಮಾತುಗಾರರು. ಮತ್ತು ಅವರ ಕನ್ನಡ ಕೇಳ್ತಾ ಕೂತ್ರೆ ನಾವು ಕೇಳ್ತಾನೆ ಇರಬೇಕಂತ ಅನಿಸುತ್ತೆ ಅಂತಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಸೊ ನಮ್ಮ ನಡುವಿನ ಅತ್ಯಂತ ಪ್ರತಿಭಾವಂತ ನಟ ಮತ್ತು ನಿರ್ದೇಶಕರು ಆಗಿರುವಂಥ ಸುಚೇಂದ್ರ ಪ್ರಸಾದ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ವೆಲ್ಕಮ್ ಟು ದ ಶೋ. ನಮಸ್ತೆ. ಶುಭಾಶಂಸನೆ. ಸುಚೇಂದ್ರ ಪ್ರಸಾದ್ ಅವರ ಜೊತೆಗೆ ನಾನು ಯಾಕೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಮತ್ತು ಅವ್ರ ಜೊತೆಗೆ ಇನ್ನೂ ಇಬ್ಬರಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಯಾಕೆ ಅಂದರೆ ಒಂದು ಕಾರಣ ಇದೆ. ಅದಕ್ಕೇನೆಂದರೆ ಈ ವಾರ ಒಂದು ಭಾಳ ವಿಭಿನ್ನವಾದ ಅರ್ಥಪೂರ್ಣವಾಗಿರುವಂಥ ಸಾಧ್ಯತೆ ಉಳ್ಳ ಮತ್ತು ನಮ್ಮ ಪರಂಪರೆಯನ್ನು, ನಮ್ಮ ಹಿನ್ನೆಲೆಯನ್ನು ಸ್ಪರ್ಶಿಸುವಂಥ ಸಾಧ್ಯತೆಗಳುಳ್ಳಂಥ ಒಂದು ಸಿನಿಮಾ ಬರ್ತಾ ಇದೆ. ಅದರ ಹೆಸರು ಪದ್ಮಗಂಧಿ ಅಂತ. ಅದು ನಿರ್ದೇಶನವನ್ನು ಸುಚೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ. ಚಿತ್ರಕಥೆ ಮತ್ತು ಸಂಭಾಷಣೆ, ನಿರ್ದೇಶನ ಎಲ್ಲವೂ ಕೂಡ ಅವರು ಮಾಡಿದ್ದಾರೆ. ಅದರ ಹಿಂದಿನ ಪರಿಕಲ್ಪನೆಯನ್ನು ಶೋಧಿಸಿದ್ದು ಮತ್ತು ನಮ್ಮ ಮುಂದೆ ತಂದದ್ದು ನಮ್ಮ ಕನ್ನಡದ ಒಬ್ಬ ಹೆಸರಾಂತ ಲೇಖಕಿ ಮತ್ತು ವಿದ್ವಾಂಸರು ಆಗಿರುವಂಥ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂಥ SR ಲೀಲಾ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ. ಅವರ ಲೀಲಾಜಾಲ ಯೂಟ್ಯೂಬ್ ಚಾನಲ್ನ ಆಗಾಗ್ಗೆ ಗಮನಿಸ್ತಾ ಇರ್ತೀನಿ, ಅವ್ರ ಮಾತುಗಳನ್ನ ಕೇಳ್ತಾ ಇರ್ತೀನಿ. ಸೊ ಅವರು ಈ ಒಂದು ಕಥೆಯನ್ನು ಅಥವಾ ಈ ಒಂದು ಪರಿಕಲ್ಪನೆಯನ್ನು ತಂದಿದ್ದಾರೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ಕೊಟ್ಟವರು ಕೂಡ ಬಹಳ ವಿಶೇಷ. ಅವ್ರ ಹೆಸರು ದೀಪಕ್ ಪರಮಶಿವನ್ ಅಂತ, ಡಾಕ್ಟರ್ ದೀಪಕ್ ಪರಮಶಿವನ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಅವರು ಮದ್ರಾಸ್ IITನಲ್ಲಿ ಪ್ರಾಚಾರ್ಯರು. ಅವರು ಕೆನಡಾದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಜೊತೆಗೆ ಅವರೊಂದು ಹಿನ್ನೆಲೆ ಇದೆ, ಒಂದು ಅದ್ಭುತವಾದ ಹಿನ್ನೆಲೆ. ಆ ಹಿನ್ನೆಲೆ ಏನು ಅಂತ ನಾನು ಹೇಳೋದಕ್ಕಿಂತ ನಮ್ಮ ಸುಚೇಂದ್ರ ಪ್ರಸಾದ್ ಹೇಳಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ನಿಮಗೆ ಜಾಸ್ತಿ ಗೊತ್ತಿದೆ. ಪರಮಶಿವನ್ ಅನ್ನೋರು ಉಭಯಗಾನ ಗಾಯಕರಾಗಿದ್ದು ಅನೇಕ ವಾದ್ಯಗಳನ್ನು, ಅದರ ನುಡಿಸಾಣಿಕೆಯನ್ನು ಸ್ವತಃ ನಾವು ಜೊತೆ ಕೆಲಸ ಮಾಡಿ ತುಂಬ ದೊಡ್ಡ ಸೌಭಾಗ್ಯವನ್ನು ಕಂಡಂಥವ್ರು. ನೀವು ಕೆಲಸ ಮಾಡಿದ್ರು ಅವ್ರ ಜೊತೆಗೆ? ಹೌದೌದು. ಓಕೆ. ಅವರೊಟ್ಟಿಗೆ ಅವ್ರ ಹಿರಿಯರು, ಇಂಥದ್ದು ಹಿರಿಯರು 94ರ ಹರಿಯದಲ್ಲಿ ಮೊನ್ನೆ 3-4 ವರ್ಷಗಳ 2-3 ವರ್ಷಗಳ ಹಿಂದೆ ಅಷ್ಟೇ ಅವರು ನಮ್ಮನ್ನು ಆಗಲಿದ್ದು. ಅವ್ರು ದೇಹತ್ಯಾಗದವರೆಗೂ ಎಲ್ಲ ಎಳೆಯರನ್ನು ಗೆಳೆಯರ ಹಾಗೆ ನೋಡ್ತಾ ಅವ್ರ ಜೊತೆಗೆ ಕೆಲಸ ಮಾಡಿದಾಗ ನಮಗೆ ದಕ್ಕಿದ್ದು ಎಂಥ ವೈದುಷ್ಯ ಇದು ಅಂತ. ಅಂಥ ಒಳ್ಳೆಯ ಪರಮಣ್ಣ. ಅವರೆಲ್ಲರೂ ನಾವು ಪರಮಣ್ಣ ಅಂತ ಕರೀತಿದ್ರು. ಅವರು ನಮ್ಮ ನಟರತ್ನಾಕರ ಹಿರಣ್ಯನವರ ಜೊತೆಗಾರರಿದ್ದು, ಮೂಸರಿ ಅವರೆಲ್ಲರೂ ಬಹಳ ದೊಡ್ಡ ಸ್ನೇಹಿತರಾಗಿದ್ದು, ಈ ಥರದ ಅನೇಕ ಸಂಗತಿಗಳಿವೆ. ತಮ್ಮನ್ನು ತಾವು ಪಂಚಮಹಾಪಾತಕಿಗಳು ಅಂತಲೇ ಕರ್ಕೊಂಡಂಥವ್ರು. ಆದರೆ ಅವರ ಪಾತಕದ ಕೆಲಸ ಇಷ್ಟು ದೂರ ನಮ್ಮನ್ನು ಎಳ್ಕೊಂಡಿದೆ ಅಂತ ಹೇಳಿದ್ರೆ, ಪಾತಕ ಅಂತಂದರೆ ಬೇರೆ ಇನ್ಯಾವ ಅರ್ಥದಲ್ಲಿ ತೊಗೊಳ್ಬೇಕಾಗಿಲ್ಲ. ಸಂಗೀತಕ್ಕಾಗಿ ಮತ್ತು ರಂಗಕ್ಕಾಗಿ ತಮ್ಮನ್ನು ತಾವು ಕೊಟ್ಕೊಂಡ ರೀತಿ, ವೈದುಷ್ಯವನ್ನು ಮೆರೆದ ರೀತಿ. ನಾವು ಅಕಸ್ಮಾತ್ ಒಂದು ಪಂಚವಿಂಶತಿ ಕಗ್ಗ ಸಗ್ಗ ಅಂತ ಮಾಡಿದ್ವಿ, ಅಥವಾ ಸರ್ವಜ್ಞನ ತ್ರಿಪದಿಗಳನ್ನು ಮಾಡಬೇಕು ಅಂದಾಗೆಲ್ಲೂ ಸಹ ನಮ್ಮ ಈ ಹಿಂದಿನ ಸಂದಿಗ್ಧಾತ ಮಾಡಿ ಚಿತ್ರಕ್ಕೂ ಸಹ ಅವರು ನಿರ್ದೇಶಕರು, ಸಂಗೀತ ನಿರ್ದೇಶಕರು. ಆ ರೀತಿಯಲ್ಲಿ ಪರಮಣ್ಣನವರು, ಆ ಪರಮಣ್ಣನವರು ಎಷ್ಟು ಹೇಳಿದ್ರು ಭಾಳ ಕಡಿಮೆ ಆಗಿಬಿಡುತ್ತೆ. ತುಂಬ ಹಿರಿಯರು. ನಾವು ಅವ್ರ ಬಗ್ಗೆ ನಿಜವಾಗಿಯೂ ಅಷ್ಟು ದೊಡ್ಡದಾಗಿ ಹೇಳೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ಬೋದು.
ಸುಪುತ್ರೋ ಕುಲದೀಪಕ ಅನ್ನೋ ಹಾಗೆ ನಮ್ಮ ದೀಪಕ್ ಮಹೋದಯರೇನಿದ್ದಾರೆ ಅವರ ಸುಪುತ್ರರು, ಏಕಮೇವ ದ್ವಿತೀಯರು, ಅವರ ಗರ್ಭಸಂಜಾತರವರು. ಆದರೆ ಅವರ ಹಾಗೆ ವೈದುಷ್ಯವನ್ನು ಇಟ್ಕೊಂಡಂಥವರು ಡಾಕ್ಟರ್ ದೀಪಕರು. ಅವರು ಸಹ ಉಭಯಗಾನಗಾರರಾಗಿದ್ದು ಅನೇಕ ವಾದ್ಯಗಳನ್ನು ನುಡಿಸಬಲ್ಲಂಥವರು. ಆಮೇಲೆ ಶಾಸ್ತ್ರವೇತ್ತರು ಅನೇಕ ಶಾಸ್ತ್ರಗಳನ್ನೆಲ್ಲ ಓದ್ಕೊಂಡಂಥವ್ರು. ಈ ಥರದ ಅನೇಕ ಸಂಗತಿಗಳು ಸೇರಿಕೊಂಡು ನಾನು ಅವರನ್ನು ನನ್ನ ಅನುಜ ಅಂತಲೇ ಕರ್ಕೊಳ್ಳುವಂಥದ್ದು. ಅವ್ರು ಹಾಗೆ ನಡ್ಕೊಂಡಿದ್ದೇವೆ. ಪರಮಣ್ಣನು ನನಗೆ ಬಿಟ್ಟು ಹೋದ ಆಸ್ತಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂಥ ದೀಪಕರು ನಾವು ಮಾಡಿದಂಥ ಎಲ್ಲ ಕೆಲಸಗಳ ಜೊತೆಗೂಡಿ ತಾವು ಅಲ್ಲಿ ಇದರಲ್ಲಿದ್ದು ಕೆನಡಾದಲ್ಲಿದ್ದಾಗ್ಯೂ ಸಹ ಇದಕ್ಕೆ ಬೇಕಾದಂಥ ಸಂಗೀತವನ್ನು ಸಂಯೋಜನೆಯನ್ನು ಮಾಡೋದಕ್ಕೋಸ್ಕರ ಅಂತ ಶ್ರಮ ಹಾಕಿದಂಥವ್ರು. ಇದೆಲ್ಲವೂ ಸೇರಿಕೊಂಡಾಗೆ ಜೊತೆಗೆ ಇದನ್ನು ನೀವು ವಿದೇಶಿಯವರನ್ನಂತೂ ನೀವು ಹೇಗೂ ಪರಿಚಯ ಮಾಡಿಬಿಟ್ಟಿದ್ದೀರಿ, ಹಾಗೆ ಪ್ರತ್ಯೇಕ ಮಾಡಬೇಕಲ್ಲ, ನಾನೇ ಪರಿಚಯ ಮಾಡಿಸ್ಬೇಕಾಯ್ತು ಅನ್ನೋದಾದರೆ ಇವರು ಈ ಥರದೊಂದು ಇದು ಕೇವಲ ಪದ್ಮಕ್ಕೆ ಸೀಮಿತರಾಗಿಲ್ಲ. ಅವರು ಇನ್ನೂ ಅನೇಕ ಸಂಗತಿಗಳನ್ನು ಹೆಕ್ಕಿ ತೆಗೆಯುವಂಥವ್ರು. ಹೆಕ್ಕಿ ತೆಗೆದು ಅದನ್ನೊಂದು ಯಾವುದೋ ಒಂದು ಸುಭದ್ರವಾದಂಥ ಈ ಥರದ ಚಿತ್ರಕಾವ್ಯವಾಗಿಯೋ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾ ನಾವು ನೋಡ್ತಾ ಬಂದಂಥವ್ರು. ಅನೇಕ ವರ್ಷಗಳಿಂದ ವಿದುಷಿಯವರ ವೈದುಷ್ಯವನ್ನು ನಾನು ನೋಡ್ತಾ ಬಂದಿದ್ದೇನೆ. ಈರ್ಷ್ಯ ಆಗೋ ಮಟ್ಟಕ್ಕೆ ಯಾರಿಗೂ ಸಹ ಇವರು ಹೀಗೆಲ್ಲ ನಿರಂತರವಾಗಿ ಹೇಗೆ ಅಧ್ಯಯನ ಮಾಡ್ತಾರಪ್ಪ, ಅಧ್ಯಾಪನ ಹೇಗೆ ನಡೆಸಾಗುತ್ತೆ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ನಮ್ಮ ಈ ವಿದುಷಿಯವರು ಪದ್ಮಗಂಧಿಯನ್ನು ಸಾಧಿಸಿರುವಂಥದ್ದು. ಮತ್ತು ಈ ಪದ್ಮಗಂಧಿಗೆ ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರು ಯಾರು ಅಂತ ನಾವು ಹೇಳ್ಕೊಳ್ತೇವೆ. ಹಾಗೆ ಅಕ್ಕಿಯೊಳಗೆ ಅನ್ನವನ್ನು ಕಾಣುವಂಥ ನಮ್ಮ ಗೌರಿ ಶಕ್ಕಿಯವರ ಈ ತಾಣದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿರೋದು ನಮಗೆ ತುಂಬ ಹರ್ಷ. ಥ್ಯಾಂಕ್ ಯು ಸರ್, ನೀವು ಬಂದದ್ದು ನಮಗೆ ತುಂಬ ಖುಷಿ. ಈಗ ಪದ್ಮಗಂಧಿ ಹೆಸರೇ ಒಂಥರ ಅದಕ್ಕೆ ಏನಂತಾರೆ, ಅದಕ್ಕೆ ಪರಿಮಳಯುಕ್ತ ಹೆಸರು. ಅದು ಅಂದರೆ ಕೆಲವೊಂದು ಹೆಸರುಗಳು ಕೇಳಿದಾಗ ಗಮನನೂ ಸೆಳೆಯುತ್ತೆ ಮತ್ತು ಒಂದೇನೋ ಕತೆ ಹುಟ್ಟುತ್ತೆ ನಮ್ಮಲ್ಲಿ ಅಲ್ವಾ, ಡ್ರೈ ಆಗಿರಲ್ಲ, ಆ ಥರದೊಂದಿದೆ. ಸೊ ಏನು ಸರ್ ಇದು ಪದ್ಮಗಂಧಿ ನಿಮ್ಮಿಂದನೇ ಶುರು ಮಾಡೋದಾದರೆ? ಗಮನದಲ್ಲಿ ಮನನೂ ಬೇರೆ ಇರೋದ್ರಿಂದ ಮನ ಸೆಳೆಯುವ ಮನಸೂರೆಗೊಳ್ಳುವಂಥ ಈ ಕಥನವನ್ನು ಇಟ್ಕೊಂಡಿದ್ದಾರೆ. ಅದು ಚಿತ್ರಕಥೆ ಕಥಾಚಿತ್ರ ಅಂತ ಮೊದಲೇ ನಾವು ಬಹಳ ಸ್ಪಷ್ಟ ಮಾಡಿಬಿಡಬೇಕು. ಇದು ಯಾವಾಗಲೂ ಎಲ್ಲ ಒಂದಿಷ್ಟು ಜನ ವಿಶೇಷಜ್ಞರೆಲ್ಲ ಸೇರಿಕೊಂಡು ಅವ್ರಿಗೆ ತಲೆ ಮೇಲೆ ಹಾರಿ ಹೋಗ್ಬೋದಂಥ ಶ್ರೀಸಾಮಾನ್ಯನಿಗೆ ಇದು ಬೌದ್ಧಿಕ ಔನ್ನತ್ಯ ಸಾಧಿಸೋಕೆ ಮಾತ್ರವೇ ಅಂತ ಅಂದ್ಕೊಂಡ್ರೆ ನಿಜವಾಗಿಯೂ ತಪ್ಪೋದು. ಅದಕ್ಕೆ ಇನ್ನೂ ಸಂವಾದಿಯಾಗಿ ರಂಜನೆಯೇ ಇದೆ ಇದರಲ್ಲಿ. ಈ ನೆಲದ ಸಂಸ್ಕೃತಿ, ಪರಂಪರೆ, ಔನ್ನತ್ಯ, ವೈಶಾಲ್ಯ, ವಿಸ್ತಾರ ಇವೆಲ್ಲವನ್ನು ನಮ್ಮ ಭಾರತೀಯತೆ ಇದರಲ್ಲಿ ನಮ್ಮ ಅಧ್ವರ್ಯರು, ಪಾರಂಪರಿಕ ಅಧ್ವರ್ಯರು ಯಾರು ಹೋದರು ಅದರಲ್ಲಿ ಸುಶ್ರುತ ಆಗಲಿ, ಚರಕ ಆಗಲಿ, ಪತಂಜಲಿ ಆಗಲಿ, ವರಾಹಮಿಹಿರ ಆಗಲಿ, ಭಾಸ್ಕರಾಚಾರ್ಯ ಆಗಲಿ, ಲೀಲಾವತಿ ಆಗಲಿ, ಈ ಥರ ಅನೇಕರು ವೈಶ್ವಿಕ ನೋಟ ಒಂದು ಈ ಪದ್ಮಗಂಧಿಗೆ ಲಭ್ಯವಾಗಿಬಿಟ್ಟಿದೆ. ಇದೆಲ್ಲವೂ ನಮ್ಮ ಈ ವಿದುಷಿಯವರು ಪದ್ಮನ ಅನ್ವೇಷಿಸ್ತಾ ಹೋದಂಗೆಲ್ಲ ಸುಮಾರು ವರ್ಷಗಳು ಹಾಗೊಂದು ಪದ್ಮಕ್ಕೆ ಯಾಕೆ ಇಷ್ಟೊಂದು ವಿಸ್ತಾರ ಇದೆ, ಆ ಪದ್ಮಲ್ಲಿ ಏನೆಲ್ಲ ಪರ್ಯಾಯ ಇದು ಪಥಗಳಿವೆ, ಇದಕ್ಕೆ ನೂರಾರು ಸಂಗತಿಗಳು ಪದ್ಮಕ್ಕೆ ಅಂಟಿಕೊಂಡಿರುವಂಥದ್ದು ಯಾಕಿದೆ, ಬೇರೆ ಬೇರೆ ಮಗ್ಗುಲು ಮತ್ತು ಪಾರ್ಶ್ವಗಳು ಏನಿವೆ ಅಂತ ಹುಡುಕ್ತಾ ಹೋದಾಗೆಲ್ಲನೂ ಅವ್ರಿಗೆ ದಕ್ಕದಂಥ ಎಲ್ಲವನ್ನೂ ಒಂದು ಕಡೆ ಕಲೆ ಹಾಕಿ ಅಷ್ಟೊಂದು ವಿದ್ವಾಂಸರನ್ನು ಕಲೆ ಹಾಕಿ ಕೊನೆಗೆ ನಾವು ಆಗಲೇ ಹೇಳಿದ ಹಾಗೆ ಪದ್ಮಬಂಧ ಅಥವಾ ನಮ್ಮ ಡಾಕ್ಟರ್ ಗಣೇಶರು ಏನಿದ್ದಾರೆ, ಶತಾವಧಾನಿ ಗಣೇಶರು ವಿಶ್ವಮಾನ್ಯರು, ಅವರೂ ಸಹ ಇದರಲ್ಲಿ ಬಂದು ನಟಿಸೋ ಹಾಗೆ ನಮ್ಮ ವಿದುಷಿಯವರು ನಡೆಸ್ಕೊಂಡು ಹೋದರು. ಆ ಥರದ ಪದ್ಮಗಂಧಿಯಲ್ಲಿ ಏನುಂಟು ಏನಿಲ್ಲ ಅಂತ ಹೇಳೋಕೆ ಹಲವು ಪ್ರಥಮಗಳಿವೆ ಇದರಲ್ಲಿ. ಒಂದು ಗುರುಕುಲ ಪದ್ಧತಿ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಕಂಡ ಅಧೋಗತಿ, ಇವಾಗ ಆಗ್ತಿರುವಂಥ ಅವಘಡಗಳೇನಿವೆ, ಆ ಎಲ್ಲ ಚರ್ಚೆ, ಅಥವಾ ಪರಿಸರ ಪರ್ಯಾವರಣವಾಗಿರಲಿ, ಕೆರೆ ಸಂರಕ್ಷಣೆ ಯಾಕೆ ಮಾಡಬೇಕು, ನಾವು ಬದುಕೋ ರೀತಿ ಏನು, ಹೇಗೆ ಬದುಕಬೇಕಾಗಿತ್ತು, ಹೇಗೆ ಬದುಕಿಲ್ಲ ನಾವು, ಅವ್ರು ಬಿಟ್ಟು ಹೋದ ಆಸ್ತಿ ಏನು, ನಾವು ಹೇಗೆ ಅಸ್ಥಿ ಸಂಚಯನಕ್ಕೆ ನಾವು ಸೀಮಿತವಾಗಿಬಿಟ್ಟಿದ್ದೇವೆ, ಇಂಥ ಎಲ್ಲ ಸಂಗತಿಗಳನ್ನು ಪದ್ಮಗಂಧಿ ಹೇಳ್ತಾ ಹೋಗುತ್ತೆ. ಒಟ್ಟಾರೆ ಪ್ರಾಚೀನ ಕಾಲದಿಂದ ಅರ್ವಾಚೀನ ಕಾಲದವರೆಗೆ ಒಂದು ಹೂವಿನ ಸುತ್ತ, ಅದನ್ನೂ ಒಂದು ಪ್ರಥಮ ಏನು ಅಂತಂದರೆ ಒಂದು ಹೂವಿನ ಸುತ್ತ ಇದಕ್ಕಿರುವಂಥ ಅಷ್ಟೊಂದು ವೈಶಾಲ್ಯ ವಿಸ್ತಾರಗಳೇನಿವೆ. ಈ ಪದ್ಮಕ್ಕೆ ಈ ಥರದ ಒಂದೇ ಪುಷ್ಪ ಸಂಬಂಧಿತವಾದ 2 ತಾಸಿನ ಸಿನಿಮಾ ಒಂದು ಮಾಡಿದ್ದಾರೆ ಅಂತ ಪ್ರಪಂಚದಲ್ಲಿ ಇಲ್ಲ ಅನ್ನೋದನ್ನು ಯಾರೋ ನಮ್ಗೆ ಹೇಳ್ತಾ ಇದ್ರು ಮೊನ್ನೆ. ಅದು ಸಹ ಇದಕ್ಕೆ ಪ್ರಥಮ ಅಂತ ಸಿಗ್ಬೋದು. ಎಸ್, ಆ ಥರ ಸುಮಾರು ಪ್ರಥಮಗಳಿವೆ. ಈಗ ಪ್ರಥಮವಾಗಿ ನಾನು ಕೇಳೋದೇನೆಂದರೆ, ಈ ಒಂದು ಸಬ್ಜೆಕ್ಟ್ ನಿಮಗೆ ಹೊಳೆದದ್ದು ಅಂದರೆ ಇದನ್ನು ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಆಮೇಲೆ ಪ್ರಾಚೀನದಿಂದ ಅರ್ವಾಚೀನದವರೆಗೆ ಅಂತ ಹೇಳ್ತಾ ಇದ್ರು, ಅದಕ್ಕೊಂದಷ್ಟು ಉದಾಹರಣೆಗಳನ್ನ ನೀವು ಮುಂಚೆ ಕೊಡ್ತಾ ಇದ್ದೀರಿ ನನಗೆ. ಅದನ್ನೊಂದಷ್ಟು ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಒಂದು ಸಾಧಾರಣವಾದ ಕುತೂಹಲದಿಂದ ಹುಟ್ಟಿದ್ದು ಗೌರೀಶ್ ಅವರೇ. ಒಂದು ಸಣ್ಣ ಸುಭಾಷಿತ ಹೇಳ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿಂದನೇ ನನಗೂ ಕೂಡ ಕುತೂಹಲ ಅಂಕುರವಾಗಿದ್ದು ಒಂದಿದೆ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಅಂತ ಒಂದು ಸುಭಾಷಿತ ಇದೆ. ಒಂದು ಕಮಲ ಪುಷ್ಪದ ಒಳಗೆ ಸಾಯಂಕಾಲ ಹೋಗಿ ಮಧುವನ್ನು ಹೀರೋಕೆ ಅಂತ ಕುಳಿತಿರೋವಂಥ ದುಂಬಿ ಈಚೆಗೆ ಬರಲ್ಲ. ಆ ಹೂವು ಸೂರ್ಯಾಸ್ತ ಆದ ತಕ್ಷಣ ಅದು ಮೊಗ್ಗಾಗ್ಬಿಟ್ಟಿರುತ್ತೆ. ಅದ್ರ ಒಳಗೆ ಕೂತಿರೋವಂಥ ಒಂದು ಆ ದುಂಬಿ ಅಂದ್ಕೊಳ್ಳುತ್ತಂತೆ, ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀಹಿ. ಅಂದರೆ ರಾತ್ರಿ ಹೋಗ್ಬಿಡುತ್ತೆ, ಬೆಳಗಾಗುತ್ತೆ, ಆವಾಗ ಸೂರ್ಯ ಮತ್ತೆ ಹೇಳ್ತಾನೆ, ಆ ಪಂಕಜ ಮತ್ತೆ ಅರಳುತ್ತೆ, ಆವಾಗ ನಾನು ಮತ್ತೆ ಅದರಿಂದ ಹೊರಗಡೆ ಬಂದು ಹಾಯಾಗಿ ಹಾರಾಡ್ಕೋತೀನಿ ಅಂತ ಅದು ಅಂದ್ಕೊಳ್ತಾ ಇದೆಯಂತೆ.
ಇದು ಇಟ್ ಕಾಟ್ ಮೈ ಅಟೆನ್ಷನ್. ಏನಂತ ಹೇಳಿದ್ರೆ ನಾವು ಹೂಗಳನ್ನು ಬೇಕಾದಷ್ಟು ನೋಡ್ತಾ ಇರ್ತೀವಿ, ಪೂಜೆಗೆ ಉಪಯೋಗಿಸ್ತೀವಿ, ಮುಡ್ಕೋತೀವಿ, ಸುಂದರವಾಗಿದೆ, ಬೇರೆ ಬೇರೆ ಆಕಾರದಲ್ಲಿದೆ, ಬೇರೆ ಬೇರೆ ಬಣ್ಣದಲ್ಲಿದೆ, ಬೇರೆ ಬೇರೆ ಗಾತ್ರದಲ್ಲಿದೆ. ಆದರೆ ಈ ಹೂವು ನೋಡಿ, ರಾತ್ರಿ ಅದು ಒಳಗೆ ಹೋಗಿದ್ದು ಬೆಳಗಾಗೋವರೆಗೂ ಅದು ಬದುಕಿರುತ್ತೆ. ಅಂದರೆ ಅದಕ್ಕೆ ಏನು ವಿಶ್ವಾಸ ಇದೆ. ಇಟ್ ಈಸ್ ಎ ಸೈಂಟಿಫಿಕ್ ಫ್ಯಾಕ್ಟ್ ಆಲ್ಸೋ. ಏನೋ ಒಂದು 8-10 ಗಂಟೆ ಹೊತ್ತು ಒಂದು ಕೀಟವನ್ನು ಪೋಷಿಸುವಂತಹ ಶಕ್ತಿ ಇದಕ್ಕೆ ಎಲ್ಲಿಂದ ಬಂತು ಅಂತ ಯಾವ ಪುಷ್ಪಕ್ಕೂ ಅದಿಲ್ಲ. ತೀರಾ ವಿಶೇಷವಾಗಿರುವಂಥದ್ದು. ನನಗೆ ಇದು ಫಸ್ಟ್ ಟೈಮ್ ಕೇಳ್ತಿರೋದು. ಹೌದು, ಹೀರ್ಕೊಂಡು ಹೋಗುವಂಥದ್ದಷ್ಟೇ ನಮ್ಗೆ ಗೊತ್ತಿರುವಂಥದ್ದು. ಇಲ್ಲ, ಅದು ಬರುತ್ತೆ. ಇದು ಒಂಥರ ಸಂಸಾರ ಮಾಡ್ದಂಗೆ. ಪದ್ಮಗಂಧಿಯಲ್ಲಿ ಇದರ ಪ್ರಸ್ತಾಪ ಮಾಡಿ ಅದು ಯಾಕೆ ಹಾಗಾಗುತ್ತೆ, ಪದ್ಮಗಂಧಿಯಲ್ಲಿ ಅಂದ್ರೆ ಪದ್ಮದ ವಿಶೇಷವೇನು, ಯಾಕೆ ಆಗುತ್ತೆ ಅನ್ನೋದ್ರ ವಿವರಣೆಯನ್ನು ಸಹ ಪದ್ಮಗಂಧಿಯಲ್ಲಿ ಕೂಡ ಮಾಡಿದ್ದೇವೆ. ಅಂದ್ರೆ ತಾಪಮಾನ ವಿಚಾರ ಇದೆಯಲ್ಲ, ಆಕ್ಸಿಡೇಟಿವ್ ಪಾತ್ ಅಂತ ಕರಿತೀವಿ ನಾವು, ಅದು ಆಮೇಲೆ ಬರುತ್ತೆ ಅದು. ಹೀಗಾಗಿ ಇಲ್ಲಿಂದ ಆರಂಭ ಆಗಿದ್ದು. ನನಗೆ ಅದು ತುಂಬ ಆಶ್ಚರ್ಯಕರವಾಗಿ ಕುತೂಹಲಕರವಾಗಿ ಕಂಡಿದ್ದರಿಂದ ಇದನ್ನೇ ಹೀಗೆ ನಾನು ಹೇಳಿ ಕೇಳಿ ಸಂಸ್ಕೃತದ ವಿದ್ಯಾರ್ಥಿ. ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಅವಾಗ ಹೇಳಿದ್ರಲ್ಲ ಅವರು, ಪುರಾಣದಿಂದ ಹಿಡಿದು ವೇದಗಳಿಂದ ಹಿಡಿದು ಇವತ್ತಿನ ಸಿನಿಮಾ ವಿಚಾರ ನಾನೇ ನಿಮ್ಗೆ ಹೇಳಿದೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಹಂತದಲ್ಲೂ ಸಿನಿಮಾ ಅಂದರೆ ಸಿನಿಮಾದ ಈ ಉತ್ಕೃಷ್ಟವಾದಂಥ ಪ್ರಶಸ್ತಿ ಯಾವುದಿದೆ ಅದು ಸ್ವರ್ಣಕಮಲ. ಯಾಕಪ್ಪ ಸ್ವರ್ಣಕಮಲನ ಇಟ್ಕೊಂಡಿದ್ದಾರೆ? ಅತ್ಯುಚ್ಚ ನಾಗರಿಕ ಪ್ರಶಸ್ತಿಯು ಪದ್ಮಶ್ರೀ, ಈ ನಾಗರಿಕ ಪ್ರಶಸ್ತಿಗಳು ಅಲ್ವಾ, ಪದ್ಮಗಳು, ಪದ್ಮಶ್ರೀ, ಪದ್ಮವಿಭೂಷಣ ಎಲ್ಲನೂ ಪದ್ಮವೇ. ಏನಿದು ಅಂತ ಇದೆಲ್ಲ ಗಮನಿಸಿದಾಗ ಓಹೋ, ಇದು ಇವತ್ತು ನೆನ್ನೆದಲ್ಲ, ಬಹಳ ಪ್ರಾಚೀನ ಕಾಲದಿಂದ ಬಂದಿದೆ. ಆಮೇಲೆ ಹೀಗೆ ಬರಬೇಕಾದ್ರೆ ನಮ್ಮ ಪ್ರಾಚೀನರು ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತರಾಗಿದ್ದರು. ಅದು ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತಲೇ ಡೆವಲಪ್ ಆಗ್ತಾ ಇದೆ, ಪೆದ್ರಂತೂ ಅಲ್ಲ. ಇದು ಏನು ಮತ್ತು ಇಷ್ಟು ಸಹಸ್ರ ಹೂಗಳಲ್ಲಿ ಇದು ಒಂದು ಹೂವನ್ನು ಯಾತಕ್ಕೆ ಇಷ್ಟೊಂದು ಪ್ರಧಾನವಾಗಿ ಬಳಸ್ಕೊತಾ ಇದ್ದಾರೆ ಅನ್ನೋ ಒಂದು ಕುತೂಹಲ ನನಗೆ. ಹಾಗಾಗಿ ನಾನು ಎಲ್ಲವನ್ನೂ ಅಧ್ಯಯನ ಮಾಡ್ತಾ ಹೋದಾಗ ಅದು ತುಂಬ ಆಶ್ಚರ್ಯಕರವಾಗಿ ಅದಕ್ಕೆ ಪೂರಕವಾದಂಥ ಮಾಹಿತಿ ದೊರೀತು. ಅದನ್ನೆಲ್ಲ ಇಟ್ಕೊಂಡಿದ್ದಾಯಿತು. ಈಗ ಪುರಾಣಗಳಲ್ಲಿ ಪದ್ಮಪುರಾಣ ಅಂತಲೇ ಒಂದಿದೆ. ಆ ಪುರಾಣದ ಹೆಸರಿರ್ಬೋದು, ಆದರೆ ಇದು ನಿಜವಾದ ಪದ್ಮದ ಪುರಾಣ ಕತೆ. ನೀವು ಪದ್ಮಗಂಧಿ ಕೇಳಿದ್ರಲ್ಲ, ಆ ಹೆಸರು ತುಂಬ ಸೂಕ್ತವಾಗಿದೆ. ಅದಕ್ಕೆ ಪದ್ಮಗಂಧಿ ಅನ್ನೋ ಪದನೂ ಪ್ರಯೋಗ ಆಗಿದೆ ಈಗಾಗಲೇ. ಪದ್ಮಕ್ಕೆ ಸಂಬಂಧಪಟ್ಟಿದ್ದದು ಅಂತ, ಪದ್ಮ ಸಂಬಂಧ, ಪದ್ಮ ಪರಿಮಳ ಎರಡೂ ಕೂಡ ಸೇರ್ಕೊಂಡಿರುವಂಥದ್ದು. ಸೊ ಪದ್ಮಗಂಧಿ ಅನ್ನೋದು ಕೇಳೋಕ್ಕೂ ನೀವೇ ಹೇಳಿದ್ರಿ ಚೆನ್ನಾಗಿದೆ ಅಂತ, ಹಾಗೆ ಇದು ಬೆಳೆದಿದ್ದು. ಆಮೇಲೆ ಈಗ ನೋಡಿ, ನೀವು ಮಾಹಿತಿ ಕಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದನ್ನೆಲ್ಲ ನಾವು ಓದಿ ಸಂತೋಷ ಪಡ್ತೀವಿ, ಇನ್ನೊಬ್ರಿಗೂ ತೋರಿಸೋದು ಹೇಗೆ? ಪುಸ್ತಕ ಬರೀಬಹುದು, ಆದರೆ ಪುಸ್ತಕ ಬರೆದ್ರೆ ಎಷ್ಟು ಜನ ಓದ್ತಾರೆ? ನಾನು ಸುಚೇಂದ್ರ ಪ್ರಸಾದ್, ನಮ್ಮ ಆತ್ಮೀಯ ಗೆಳೆಯರು, ಅವ್ರ ಚಿತ್ರಗಳನ್ನು ನೋಡಿದ್ದೆ, ಅವ್ರ ಪ್ರಪಾತ ಎಲ್ಲ ನೋಡಿದ್ದೆ. ಬಹುಶಃ ಇವರನ್ನು ಕೇಳಿದ್ರೆ ಇದನ್ನು ಚಿತ್ರರೂಪದಲ್ಲಿ ಕಟ್ಕೊಡ್ತಾರಾ ಅಂತ ಅವರೊಡನೆ ಸಂಪರ್ಕ ಮಾಡಿ ಬೇಕಾದಷ್ಟು ಅವರೊಡನೆ ಚರ್ಚೆ ಮಾಡಿದಾಗ ಖಂಡಿತ ಮಾಡ್ಬೋದು ಅಂತ ಅವ್ರು ಭರವಸೆ ಕೊಟ್ಟರು. ಹೀಗೆ ಚಿತ್ರ ರೂಪುಗೊಂಡು ಈಗ ಇದೇ ಶುಕ್ರವಾರ 12ನೇ ತಾರೀಕಿಗೆ ತೆರೆ ಮೇಲೆ ಬರ್ತಾ ಇದೆ. ಕನ್ನಡದಲ್ಲಾಗ್ತಾ ಇದೆ. ಇದು ತ್ರಿಭಾಷಾ ಸಾಹಸ, ಕನ್ನಡ, ಸಂಸ್ಕೃತ, ಹಿಂದಿ ಮೂರೂ ಭಾಷೆಗಳಲ್ಲಿ ಸಿದ್ಧವಾದಂಥದ್ದು ಪದ್ಮಗಂಧಿ. ಓಹೋ, ಈಗ ಮೊದಲನೇದಾಗಿ ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ವಿಶೇಷ ಪ್ರದರ್ಶನಗಳು ಅನೇಕರು ಸಂಸ್ಕೃತಜ್ಞರು ಕೇಳ್ತಾ ಇದ್ದಾರೆ, ಅವರೆಲ್ಲರಿಗೂ ವಿಶೇಷ ಪ್ರದರ್ಶನದಾಗಿ ಪ್ರದರ್ಶನ ಮಾಡಲಾಗುತ್ತೆ. ವಂಡರ್ಫುಲ್. ಸೊ ಹೀಗಾಗಿ ನಾನು ದೀಪಕ್ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಶುಕ್ರವಾರ ಒಂದು ಸ್ವಲ್ಪ ಚೆಕ್ ಮಾಡಿ ಪದ್ಮಗಂಧಿ ಎಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳಿ ಹೋಗಿ ದಯವಿಟ್ಟು ನೋಡಿ. ಇದಕ್ಕೆ 2 ಕಾರಣಗಳನ್ನ ನಾನು ಸುಮ್ಮನೆ ಅಪಾರೆಂಟ್ಲಿ ಕೊಡಬಹುದು ಈ ಸಿನಿಮಾ ನೋಡದೇ ಇರೋದ್ರಿಂದ. ಒಂದೇನೆಂದರೆ ಸುಚೇಂದ್ರ ಪ್ರಸಾದ್ ಅವರೇ ಒಂದು ಕಾರಣ. ಸುಚೇಂದ್ರ ಪ್ರಸಾದ್ ಅವ್ರು ಇದ್ದಾರೆ ಅಂದರೆ ಅಲ್ಲೊಂದು ಏನೋ ಒಂದು ಅರ್ಥಪೂರ್ಣತೆ ಇರುತ್ತೆ ಅನ್ನೋದೊಂದು ಕಾರಣ. ಎರಡನೇದು ಲೀಲಾ ಮೇಡಮ್ ಇದ್ದಾರೆ, ಹೀಗಾಗಿ ಅವ್ರ ಸಬ್ಜೆಕ್ಟು, ಅವ್ರ ವಿಷಯ ತಂದಿದ್ದಾರೆ ಅಂದಮೇಲೆ ಇದು ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ. ಆಮೇಲೆ 3ನೇದು ಕಾರಣ ಏನಂದರೆ, ನಾವು ಕೊರಗ್ತಾ ಇರ್ತೀವಿ ಮತ್ತು ಬೈತಾ ಇರ್ತೀವಿ ಸಿನಿಮಾಗಳ ಬಗ್ಗೆ. ಕೊರಗುವುದು ನಮ್ಮ ಹಕ್ಕು, ಬೈಯೋದು ನಮ್ಮ ಹಕ್ಕು. ಆದರೆ ಒಳ್ಳೆಯ ಸಿನಿಮಾ ಬಂದಾಗ ನೋಡುವಂಥದ್ದು ನಮ್ಮ ಕರ್ತವ್ಯ. ಸೊ ಹೀಗಾಗಿ ಅದನ್ನು ದಯವಿಟ್ಟು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಾನು ಸಿನಿಮಾ ನೋಡದೇ ಇದ್ದರೂ ಕೂಡ ನಿಮಗೆ ನಿರಾಶೆ ಆಗಲಾರದು ಅನ್ನೋ ಒಂದು ಭರವಸೆನ ಕೊಡ್ತೀನಿ. ಈ ಭರವಸೆನ ಉಳಿಸ್ಕೊಳ್ಳೋಂಥ ಒಂದು ಇದು ನಿಮ್ಮ ಮೇಲಿದೆ. ಆ ವರಸೆ ಈ ಚಿತ್ರಕ್ಕಿದೆ, ಹಾಗಾಗಿ ಭರವಸೆಯು ಖಂಡಿತ ಮುಕ್ಕಾಗೋಲ್ಲ. ಓಕೆ, ಅದನ್ನು ಎಲ್ಲ ಕಡೆಯೂ ತುಂಬ ಧೈರ್ಯವಾಗಿ ಹೇಳ್ಬೋದು. ಓಕೆ, ಸೊ ಶುಕ್ರವಾರ ನೋಡಿದ ಮೇಲೆ ನಾವು ಮತ್ತೊಂದು ಸಲ ಮಾತಾಡೋಣ ಈ ಬಗ್ಗೆ. ಈಗ ದೀಪಕ್ ಅವರ ಜೊತೆ ದಯಮಾಡಿ ಒಂದು ಅಡ್ಡಿಪಡಿಸಿದ್ದಕ್ಕೆ ಕ್ಷಮೆ, ಅವರನ್ನು ಮಾತಾಡಿಸಬೇಡಿ. ಯಾಕೆ? ಅವರು ಹಾಡುಗಾರರು, ಸಂಗೀತಜ್ಞರು, ಸ್ವತಃ ನಟರು. ಈ ಚಿತ್ರದಲ್ಲಿ ಹಾಡಿನಿಂದಲೇ ಆರಂಭ ಮಾಡಿ ತುಂಬ ಓತಪ್ರೋತ ಮಾತಾಡ್ತಾರೆ. ಹಾಗಾಗಿ ಈ ಚಿತ್ರದಲ್ಲಿರುವಂಥ ಹಾಡುಗಳು ಅದರ ತುಣುಕುಗಳನ್ನು ಮಾಡಿಸ್ತಾ ಆನಂತರ ದಯಮಾಡಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ನಾನು ವಿನಂತಿ. ಎಸ್. ಸೊ ಹಾಗಾದರೆ ಯಾವ ಹಾಡಿನಿಂದ ಶುರು ಮಾಡೋಣ ನಾವು ದೀಪಕ್ ಸರ್? ಎಲ್ಲ ಹಾಡು ಚೆನ್ನಾಗಿದೆ. ಅದರಲ್ಲಿ ಒಂದು ಕಮಲಂ ಕಮಲಂ ರಕ್ತ ಕಮಲಂ ಅಂತ ಒಂದು ಹಾಡಿದೆ. ಅದು ಸಿನಿಮಾದಲ್ಲಿ
ಒಂದು ತೊಗಲುಗೊಂಬೆ ಆಟಕ್ಕೆ ಹಿನ್ನೆಲೆಯಾಗಿ ಬರುತ್ತೆ. ಅದರಲ್ಲಿ ಇನ್ನೊಂದು ವಿಚಾರ, ತುಂಬ ಮುಖ್ಯವಾದ ವಿಚಾರ ಏನಂದರೆ 1857ನೇ ಇಸ್ವಿನ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಅದರ ಕಥೆಯನ್ನು ಒಂದು ಲಾವಣಿ ಮೂಲಕ ಹೇಳಿದ್ದಾರೆ ಮಹೋದಯರು. ಬರೆದಿದ್ದಾರು ಸುಚೇಂದ್ರ ಪ್ರಸಾದ್ ಮಹೋದಯರು. ಲಾವಣಿ ಶೈಲಿಯಲ್ಲಿ ಒಂದು ಬರುತ್ತೆ. ಇನ್ನೊಂದು ರಕ್ತ ಕಮಲಂ ಅನ್ನೋದನ್ನು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲೂ ಸಹ ಪ್ರೊಫೆಸರ್ ಲೀಲಾ ಅವರು ಬರೆದಿದ್ದಾರೆ. ಸೊ ಅದನ್ನು ಸ್ವಲ್ಪ ಗುನುಗುತ್ತೀನಿ ಆಮೇಲಿಂದ. ಕಮಲಂ 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 ರಕ್ತ ಕಮಲಂ 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 ಅಮಲಂ ವಿಮಲಂ ಕಮಲಂ ಸಮರತಂತ್ರ ಸಾಧಕಂ ಕಮಲಂ ರಕ್ತ ಕಮಲಂ ದ್ವೇಷ ವಿನಿರ್ಮುಕ್ತಂ ಅಂತರಾರ್ಥಯುಕ್ತಂ ಸ್ವಾತಂತ್ರ್ಯ ಸಾಧಕ ಮಂತ್ರಂ ಕಮಲಂ ರಕ್ತ ಕಮಲಂ ಸಮರತಂತ್ರ ಸಾಧಕಂ ಕಮಲಂ ರಕ್ತ ಕಮಲಂ. ವಾವ್, ತುಂಬ ಚೆನ್ನಾಗಿ ಹಾಡಿದ್ರಿ ಮತ್ತು ತುಂಬ ಚೆನ್ನಾಗಿದೆ. ಇದು ಏನ ಹೇಳಲಿ ಹೇಳಬೇಕು, ನೀವು ಅವ್ರು ಹೇಳಿ. ಒಂದು ಶೀರ್ಷಿಕೆ ಗೀತೆ. ಈಗ ನಾವು ಏನೇನು ಇಷ್ಟೆಲ್ಲ ಮಾಡಿದ್ದೀವಿ ಕಮಲದ ಬಗ್ಗೆ ಚಿಂತನೆಗಳು ಮಂಥನಗಳು, ಅದೆಲ್ಲ ಒಂದು ಸಣ್ಣ ಹಾಡಿನಲ್ಲಿ ಕಟ್ಟಿದೆ. ಅದನ್ನು ಪ್ರಾಚಾರ್ಯರು ಬರೆದ್ರು. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವ್ರಿಗೆ ಮನಸ್ಸಲ್ಲಿ ಏನು ಅನ್ನಿಸ್ತು ಅದನ್ನೇ ಬರೆದ್ರಂತೆ. ಮೊದಲನೇ ಲೈನಾಗಿ ನಾನು ನಿನ್ನ ಬಗ್ಗೆ ಏನು ಹೇಳಲಿ ನಿನ್ನ ಮಹಿಮೆ ಅಪಾರ ಅಂತ. ಏನು ಹೇಳಲಿ ನಿನ್ನ ಮಹಿಮೆ ಅಪಾರ, ಏನು ಬಣ್ಣಿಪೆ ನಿನ್ನ ನಾಗರಾಲಂಕಾರ, ಏನು ಹೇಳಲಿ ನಿನ್ನ ಮಹಿಮೆ ಅಪಾರ, ಏನ ಬಣ್ಣಿಪೆ ನಿನ್ನ ನಾಗರಾಲಂಕಾರ, ಕಿಮಿತಿ ಬ್ರೂಮಃ ತವ ಮಹಿಮಾನಂ ಅಮಿತ ಭೂಷಣ ಭೂಷಾ ಗರಿಮಾನಂ ಅಭಿಮಾನಂ ಮಹಿಮಾನಂ ಗರಿಮಾಣಂ. ಸಂಸ್ಕೃತ ವೃತ್ತಿ ಮತ್ತು ಕನ್ನಡ ವೃತ್ತಿಗಳಲ್ಲಿ ಶೀರ್ಷಗೀತೆಯನ್ನು ಬರೆದಂಥವ್ರು ವಿದುಷಿಯರು. ಅದು ಒಂದು ಸ್ವಲ್ಪ ನಂಗೆ ಅರ್ಥ ಆಗಲಿಲ್ಲ, ಒಂದು ಮಧ್ಯದಲ್ಲಿ ಒಂದಷ್ಟು ವಿಚಾರಗಳು ಅದರಲ್ಲಿ. ಕಿಮಿತಿ ಬ್ರೂಮಃ ಅದು ಸಂಸ್ಕೃತ, ಕನ್ನಡದ್ದೇ ಸಂಸ್ಕೃತ. ಸಂಸ್ಕೃತ 2 ವರ್ಷನೂ ಹಾಡಿದೆ. ಏನಂತ ಹೇಳಲಿ ಅಲ್ಲಿ ಕನ್ನಡದಲ್ಲಿ ಏನು ಹೇಳಲಿ ಅಂತ ಬಂತಲ್ಲ, ಅದೇ ಕಿಮಿತಿ ಬ್ರೂಮಃ ಅಷ್ಟೇ. ಹೇಗೆ ಹೇಳಲಿ, ಏನು ಹೇಳಲಿ ನಿನ್ನ ಮಹಿಮೆ ಅಪಾರ, ಹೇಗೆ ಬಣ್ಣಿಸಲಿ ನಿನ್ನ ಅಂತಲ್ಲ ಹಾಗೆ ಬರ್ಕೊಂಡಿದ್ದಾರೆ ವಿದುಷಿ. ಕಿಮಿತಿ ಬ್ರೂಮಃ ಏನಂತ ಹೇಳಲಿ ಅದನ್ನು. ಸೊ ಸಂಸ್ಕೃತದಲ್ಲಿ ಅದೇ ಅಂದರೆ ಇಷ್ಟೆಲ್ಲ ಇದೆಯಲ್ಲ ಮಹಿಮೆ, ಏನು ಹೇಳಲಿ ಅಂತ ಆಶ್ಚರ್ಯದಿಂದ ನಾವು ಅದಕ್ಕೆ ಒಂದು ನಮಸ್ಕಾರ ಹೇಳ್ತಾ ಇದ್ದೀವಿ ಹಾಡಿನ ರೂಪದಲ್ಲಿ. ಇನ್ನೂ ಒಂದು ಲಾವಣಿ ಶೈಲಿಯಲ್ಲಿ ಒಂದು ಹಾಡನ್ನು ಮಹೋದಯರು ಬರೆದಿದ್ದಾರೆ. ಅದನ್ನು ಮಹೋದಯರು ತಾವು ಸೇರ್ಕೊಂಡು ಹಾಡಿದ್ರೆ ಹೇಳ್ತಾರೆ. ರಣ ರಣ ಅನುರಣ ಭವ ಸಂಕರ್ಷಣ ಅಂದಣ ಮೇಲನ ಜನರಗಣ ಶ್ರೀಕರ ಶುಭಕರ ನಿಮ್ಮಕ್ಕಳ ಗುಣ ವರ್ಣಿಪೆ ಕೃತಿಯನು ಕಾಯಣ್ಣ, ವರ್ಣಿಪೆ ಕೃತಿಯನು ಕಾಯಣ್ಣ, ವರ್ಣಿಪೆ ಕೃತಿಯನು ಕಾಯಣ್ಣ. ಇಲ್ಲಿ 2 ಥರನೂ ಬರುತ್ತೆ ಗೌರೀಶ್ ಅವರೇ, ತುಂಬ ವಿಶೇಷ. ಒಂದು ಸೂತ್ರದ ಗೊಂಬೆ, ಆವಾಗಲೇ ಕಮಲಂ ಕಮಲಂ ಹೇಳಿದ್ರಲ್ಲ, ಅದು ಸೂತ್ರದ ಗೊಂಬೆ ಆಟಕ್ಕೆ. ಇದು ತೊಗಲು ಗೊಂಬೆ, ಇದು ಲಾವಣಿ ರೂಪದಲ್ಲಿದೆ. ಅದು ಶುದ್ಧವಾದ ಆಗಲೇ ಹೇಳಿದ್ರಲ್ಲ ಆ ರೀತಿಯಲ್ಲಿದೆ. ಸೊ ನಮ್ಮ ಪಾರಂಪರಿಕವಾದಂತಹ ಈ ಕಲಾ ಪ್ರಕಾರಗಳೇನಿದೆ ಅದನ್ನು ಸೇರಿಸ್ಕೋಬೇಕು ಅಂತ ನಮ್ಮ ಅಪೇಕ್ಷೆ. ಅದಕ್ಕೆ ಯುಕ್ತವಾಗಿ ಜೋಡಿಸ್ಕೊಂಡಿದ್ವಿ. ಸ್ವತಃ ಮಹೋದಯರ ಧ್ವನಿ ಅಲ್ಲದೆ ಶಂಕರ ಶಾನಭಾಗರು ಇದ್ದಾರೆ. ಅದನ್ನು ಆರಂಭಿಕ ಬರೀ ಪದ್ಮಗಂಧಿ ಅಂತ ಹೇಳುವಂತಹ ಈ ಶೀರ್ಷಿಕೆ ಅದಕ್ಕೆ ಸಂಬಂಧಪಟ್ಟಂಥ ಕೇವಲ ಒಂದಿಷ್ಟು ರಾಗ ಆಲಾಪ ಏನಿದೆಯಾ ಅವುಗಳನ್ನು ಸಹ ಶಂಕರ ಶಾನಭಾಗರು ಹಾಡಿದ್ದಾರೆ. ಅದೆಲ್ಲದಕ್ಕೂ ಸ್ವರ ಸಂಯೋಜನೆಯನ್ನು ಮತ್ತು ವಾದ್ಯ ಸಂಯೋಜನೆಯನ್ನು ಮಾಡಿದಂಥವ್ರು ಡಾಕ್ಟರ್ ದೀಪಕ್ ಪರಮೇಶ್ವರರು. ಸೊ ಡಾಕ್ಟರ್ ದೀಪಕ್ ಅವ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಿಮ್ಮ ಹಿನ್ನೆಲೆ ಬಗ್ಗೆ ನಾವು ಒಂದಷ್ಟು ಮಾತಾಡಿದ್ವಿ. ಓಕೆ, ಆ ಹಿನ್ನೆಲೆಯಿಂದ ಬಂದಂಥವರು ಸಹಜವಾಗಿ ಅದರಲ್ಲಿ ನೀವು ಮುಂದುವರೆದಿದ್ದೀರಾ ಅಂತ ನಾವು ಅಂದ್ಕೊಳ್ತೀವಿ, ಸಹಜವಾಗಿ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಅದು ಆಗದೇನೆ ಇರ್ಬೋದಾಗಿತ್ತು. ಬಟ್ ಇವತ್ತಿನ ಈ ಒಂದು 2025ರಲ್ಲಿ ಕೂತ್ಕೊಂಡು ಕೊನೆಯ ಭಾಗದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ತಂದೆಯವರ ಕಾಂಟ್ರಿಬ್ಯೂಷನ್ ಬಗ್ಗೆ ಮತ್ತು ಇವತ್ತಿನ ಪರಿಪ್ರೇಕ್ಷ್ಯದಲ್ಲಿ ನೋಡಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ಪ್ರಾಚಾರ್ಯರು ಹೇಳ್ತಾ ಇದ್ರು, ನಮ್ಮ ಎಲ್ಲ ಕಲೆಗಳಿಗೂ ಮೂಲ ನಾಟ್ಯಶಾಸ್ತ್ರ. ಆ ನಾಟ್ಯಶಾಸ್ತ್ರದಲ್ಲಿ ಸಂಗೀತ, ನಾಟ್ಯ ಮತ್ತು ಸಾಹಿತ್ಯ
ಎಲ್ಲವೂ ನಾಟಕಕ್ಕೆ ಪೋಷಕವಾಗೇ ಇರ್ತಿತ್ತು. ಓಕೆ. ಸಂಗೀತ ಅಂತ ಸೆಪರೇಟ್ ಆಗಿರಲಿಲ್ಲ, ನಾಟ್ಯ ಸೆಪರೇಟ್ ಆಗಿರ್ತಿರಲಿಲ್ಲ. ಯಾವಾಗಲೂ ಅದು ಪ್ರಯೋಗತ್ವ ಮನಾವನ್ನೇ ಕಾವ್ಯೇನ ಆಸ್ವಾದ ಸಂಭವ ಅಂತ ಏನೇ ಕಾವ್ಯ ಬರೆದ್ರು ಅದನ್ನು ಭಟ್ಟತೋತ ಹೇಳ್ತಾನೆ, ಅಭಿನವ್ ಗುಪ್ತನ ಗುರು ಆಡಿದಂತಹ ಮಾತದು. ನಾವು ಅದನ್ನು ಪ್ರಯೋಗ ಮಾಡಲಿಲ್ಲ ಅಂದರೆ ಅದಕ್ಕೆ ಪ್ರಯೋಜನ ಇಲ್ಲ ಅಂತ. ಕಥೆ ಅನ್ನೋದು ಯಾವಾಗಲೂ ಜಡವಸ್ತು, ಅದನ್ನೇ ಹೇಳೋದು. ಎಂತಹ ವೈದುಷ್ಯ ಇರುವಂಥವ್ರು ಬರೆದಿದ್ರೆ ಅದಕ್ಕೆ ಬರೀ ನಾವು ಅದನ್ನ ಅಕ್ಷರ ಅಂತ ನೋಡಿದ್ರೆ ಅದಕ್ಕೆ ಒಂದು ಚೇತನ ಇರಲ್ಲ. ಓದಿದಾಗ ನಮ್ಮ ಒಂದು ಇಮ್ಯಾಜಿನೇಷನಲ್ಲಿ, ನಮ್ಮ ಒಂದು ಕಲ್ಪನೆಯಲ್ಲಿ ಅದಕ್ಕೆ ನಾವು ಜೀವ ಕೊಡ್ತಾ ಹೋಗ್ತೀವಿ. ಆದರೆ ಅಂತಹ ವಸ್ತುಗೆ ಮಹೋದಯರಂಥವರು ಒಂದು ಸಿನಿಮಾ ರೂಪದಲ್ಲಿ ಬಂದುಬಿಟ್ರೆ ಅದಕ್ಕೆ ಇನ್ನೂ ಜೀವ ಹೆಚ್ಚಾಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಅಲ್ಲಲ್ಲಿ ಚೂರು ಕುಂಕುಮ ಇಡೋದು, ಅಂದರೆ ಇದು ಓಲೆ ಹಾಕೋದು, ಬೊಟ್ಟಿಡೋದು, ಹೀಗೆ ಅಲಂಕಾರ ಮಾಡೋದು ಸಂಗೀತದಲ್ಲಿ ಹಾಗೆ ನಡೆಯುತ್ತೆ. ಇದೆಲ್ಲದಕ್ಕೂ ಮೂಲ ನಾಟಕ ನಮ್ಮಲ್ಲಿ. ಆ ನಾಟಕದಿಂದಲೇ ಆ ಪರಂಪರೆಯಲ್ಲೇ ಬಂದವನು ನಾನು. ನಮ್ಮ ತಂದೆಯವರಂತೂ ನನಗೆ ಚಿಕ್ಕ ವಯಸ್ಸಿಂದ ಸಂಗೀತದ ಯಾವ್ಯಾವ ಶೈಲಿಗಳಿದೆ ಅದನ್ನೆಲ್ಲವನ್ನೂ ಹೇಳ್ಕೊಟ್ಬಿಟ್ಟಿದ್ರು. ಅವರನ್ನು ಎಷ್ಟು ನೆನೆಸ್ಕೊಂಡ್ರು ನನಗೆ ಸಾಲದು. ಪಶ್ಚಿಮವೂ ಸೇರಿದ ಹಾಗೆ ಪಾಶ್ಚಿಮಾತ್ಯ ಸಂಗೀತವನ್ನು ಸಹ ನನಗೆ ಆ ಹಾರ್ಮೋನಿಯಂನಲ್ಲಿ ಕಾರ್ಡ್ಸ್ ಅಂದರೆ ಏನು, ಯಾವ ಕಾರ್ಡ್ಸ್ ಹೇಗೆ ಮೈನರನ್ನು ಹೇಗೆ ಉಪಯೋಗಿಸ್ಕೊತಾರೆ, ಮೇಜರ್ನ, ಇದನ್ನೆಲ್ಲ ಅವರ ಅನುಭವದಲ್ಲಿ ಕಲಿತವರು. ಕಾಳಿಂಗರಾಯರು, ಪದ್ಮನಾಭ ಶಾಸ್ತ್ರಿಗಳ ಜೊತೆ ಎಲ್ಲ ಅವರು ಯಾವಾಗ 1942ನಲ್ಲಿ ಮಾಡಿದಂತಹ ಸಿನಿಮಾಗಳಿಗೆ ಅವರು ಸಂಗೀತವನ್ನು ಮಾಡಿದವರು. ಸೊ ಅಲ್ಲಿಂದ ನಡ್ಕೊಂಬಂದ ಸಂಗೀತನ ನನಗೆ ಹೇಳ್ಕೊಟ್ಟಿದ್ರು. ಹಾಗಾಗಿ ನನಗೆ ಸ್ವಲ್ಪ ಸಹಜವಾಗೇ ಬಂತು ಅಂತಲೇ ಹೇಳಬೇಕು. ರಕ್ತಗತವಾಗಿ ಬಂದಿದೆ. ಆಮೇಲೆ ನಿಮ್ಮ 2ನೇ PhD ಬಗ್ಗೆ ನೀವು ಹೇಳ್ತಾ ಇದ್ರಿ. ಹೀಗಾಗಿ ಅಂದರೆ ಪಾಶ್ಚಿಮಾತ್ಯ ಸಂಗೀತದ ಕುರಿತಾಗಿ ಹೇಳ್ತಾ ಇದ್ರಿ. ಸೊ ಒಂದು ಇನ್ನೊಂದು ಪ್ರಶ್ನೆ ನನಗೆ ಈಗ ಅನಿಸ್ತು. ಈಗ ನೀವು ನಾಟ್ಯಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ರಿ, ಮೂಲದ ಬಗ್ಗೆ ಹೇಳ್ತಾ ಇದ್ರಿ. ಈಗ ನೀವು ಅಲ್ಲೂ ಕೂಡ ಅಂದರೆ ಪಾಶ್ಚಿಮಾತ್ಯ ಸಂಗೀತವನ್ನು ನೀವು ಸ್ಟಡಿ ಮಾಡಿರೋದ್ರಿಂದ ಎರಡರ ಮೂಲದ ಬಗ್ಗೆ ಮಾತಾಡೋದಾದ್ರೆ ಏನಾದರೂ ತಾದಾತ್ಮ್ಯ ಇದೆಯಾ? ಏನಾದರೂ ತುಂಬ ತಾದಾತ್ಮ್ಯ ಇದೆ. ಹೌದಾ? ಅದ್ರ ಬಗ್ಗೆನೇ ಸೆಪ್ರೇಟಾಗಿ ತುಂಬ ಮಾತಾಡಬಹುದು. ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಆಂಥಾಲಜಿ ಆಫ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಒಂದು ಬುಕ್ ಇದೆ, ಜಾಯ್ಸ್ ಅಂತ, ತುಂಬ ಅಥಾರಿಟೇಟಿವ್ ಟೆಕ್ಸ್ಟ್ ಬುಕ್ ಅದು. ಅದರಲ್ಲಿ ಸ್ಕೇಲ್ಸ್ ಹೇಗೆ ಬಂತು ಅಂತ ವೆಸ್ಟರ್ನ್ ಮ್ಯೂಸಿಕ್ಗೆ ಬರೀತಾ ಗ್ರೀಕಿಂದ ಬಂತು. ಆದರೆ ಗ್ರೀಸಿಗೆ ಹೇಗೆ ಬಂತು ಅಂದರೆ ಬಹುಶಃ ಸೌತ್ ಈಸ್ಟ್ ಏಷ್ಯಾಯಿಂದ ಬಂದಿರಬಹುದು ಅಂತ ಒಂದು ಮಾತು ಹೇಳಿಬಿಟ್ಬಿಡ್ತಾರೆ ಅದರಲ್ಲಿ. ಸೌತ್ ಈಸ್ಟ್ ಏಷ್ಯಾ ಅಂತ ನಾವು ಅವಾಗ ನೋಡೋಕ್ಕೆ ಹೋದರೆ, ನಾವು ಚೈನೀಸ್ ಮ್ಯೂಸಿಕ್ ನೋಡಿದ್ರೆ ಅಲ್ಲಿ ಇಷ್ಟು ವೆರೈಟಿ ನಮಗೆ ಸಿಗಲ್ಲ, ಕಾಣಕ್ಕೆ ಸಿಗಲ್ಲ. ಮಿಡಲ್ ಈಸ್ಟರ್ನ್ ಮ್ಯೂಸಿಕ್ನಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಾಣಕ್ಕೆ ಸಿಗುತ್ತೆ. ಆದರೆ ಆ ಮಿಡಲ್ ಈಸ್ಟರ್ನ್ ಮ್ಯೂಸಿಕ್ನ ಮಕಾಮ್ ಈಗಲೂ ತುಂಬ ಮುಖ್ಯವಾದ ರಾಗ ಅಂದರೆ ಮಕಾಮ್ ರಸ್ತ್ ಅಂತ ಕರೀತಾರೆ. ಆ ರಸ್ತ್ ಅನ್ನೋ ಒಂದು ಏನು ರಾಗ ಇದೆ, ಅವ್ರಿಗೆ ರಾಗಗಳನ್ನು ಮಕಾಮ್ ಅಂತ ಕರೀತಾರೆ. ಅದನ್ನು ನಾವು ನೋಡಿದ್ರೆ ಭರತನ ನಾಟ್ಯಶಾಸ್ತ್ರದಲ್ಲಿ ಒಂದು ಮೂರ್ಛನವನ್ನು ಹೇಳ್ತಾನೆ, ಉತ್ತರ ಮಂದ್ರ ಅಂತ. ಅದೇ ಅದಕ್ಕೆ ಮೂಲ. ಈಗಲೂ ಅದು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಉತ್ತರ ಮಂದ್ರ ಏನೀಗ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾನೆ ಅದೇ ಈಗಲೂ ಮಕಾಮ್ ರಸ್ತಾಗಿದೆ. ಅಲ್ಲಿಂದ ಆಮೇಲೆ ಇಬ್ಬಾಗವಾಯಿತು. ಯಾಕೆಂದರೆ ವೆಸ್ಟರ್ನ್ ಮ್ಯೂಸಿಕ್ ಬೆಳೆದು ಬಂದ ರೀತಿ ಬೇರೆ, ನಮ್ಮಲ್ಲಿ ವಿದ್ಯಾರಣ್ಯರು ಬಂದರು, ಅದನ್ನು ಸಂಗೀತ ಎಲ್ಲ ಮೇಳ ಸಿಸ್ಟಮ್ ತೊಗೊಂಬಂದರು. ಹಾಗಾಗಿ ಚೇಂಜ್ ಆಗ್ತಾ ಬಂತು. ಆದರೆ ಮೂಲ ಖಂಡಿತ ಇಲ್ಲಿಂದ ಹೋಗಿರಬಹುದು ಅಂತ ನನ್ನ ಅನಿಸಿಕೆ. ಸಾಕು ನಾವು ಹೆಮ್ಮೆ ಪಡೋಕ್ಕೆ ಅಲ್ವಾ? ಬಟ್ ನನಗೊಂದು ಏನಾದರೂ ಆಸೆ, ಈ ಒಂದು ಸಂದರ್ಶನ ಮುಗಿದ ಮೇಲೂ ಕೂಡ ಇನ್ನೊಂದ್ಸಲ ದಯವಿಟ್ಟು ನೀವು ಬನ್ನಿ. ಖಂಡಿತವಾಗಿ. ನಾವು ಬಹುಶಃ ಸಂಗೀತದ ಬಗ್ಗೆನೇ ನಿಮ್ಮ ತಂದೆಯವ್ರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ವ್ಯಾಲ್ಯೂ ಅಂದರೆ ಏನಿತ್ತು ನಮ್ಮ ಸೊಸೈಟಿ ಕೊಟ್ಟಿದ್ದಾರೆ, ಅದನ್ನು ಇನ್ನೊಂದಷ್ಟು ಜನರಿಗೆ ರೀಚ್ ಆಗಲಿ ಅನ್ನೋ. ಬಹುಶ್ರುತರು ಎಂದು ಬಹುಚರ್ಚಿತರಲ್ಲ. ಸಿದ್ಧಿ ಪಡೆದವರು ಪ್ರಸಿದ್ಧಿಗಾಗಿ ಹಾತೊರೆದಿಲ್ಲ, ಸಿದ್ಧರು ಪ್ರಸಿದ್ಧ ಅಂತ ಯಾವಾಗಲೂ ಆಗಿಲ್ಲ. ಆದರೆ ಪರಮಣ್ಣನವರು ಮತ್ತು ದೀಪಕರ ಸಾಧನೆ ಅಂಥದ್ದು. ಪದ್ಮಗಂಧಿಗೆ ಅವರು ಕೊಡಮಾಡಿದಂಥ ಈ ಎಲ್ಲ ಹಿರಿಯರು ಕೊಡಮಾಡಿದಂಥ ದೇಣಿಗೆ ಇದೆಲ್ಲ ಭಾಳ ದೊಡ್ಡದು. ಹಾಗಾಗಿ ಪದ್ಮಗಂಧಿ ವಿಶೇಷ ಅಂತ ನಾವು ಈಗ ಹೇಳ್ತಾ ಇದ್ದೇವೆ. ಎಸ್, ಅದರಲ್ಲಿ ಒಂದು ನೀವು ನಿಮ್ಮ ಸಿನಿಮಾ ಬಗ್ಗೆ ಅಂದರೆ ನಿಮ್ಮ ನಿರ್ದೇಶನದ ಬಗ್ಗೆ ಮಾತಾಡೋದಾದರೆ, ನೀವು ಆಯ್ಕೆ ಮಾಡಿಕೊಳ್ಳೋಂಥ ಸಬ್ಜೆಕ್ಟ್ಗಳೇ ವಿಶೇಷವಾಗಿರುತ್ತೆ ನಾನು ಅಬ್ಸರ್ವ್ ಮಾಡಿದ ಹಾಗೆ. ಈಗ ಒಬ್ಬ ನಿರ್ದೇಶಕನಾಗಿ ಓಕೆ, ಈ ಒಂದು ಜರ್ನಿ 8 ಸಿನಿಮಾಗಳ ಜರ್ನಿ ನೀವು ಏನು ನೋಡಿ ಬಂದಿದ್ರಿ. ಓಕೆ, ನಿಮಗೆ ಅಂದರೆ ನಾನು ಹೇಳೋದು ಒಂದು ಪ್ರಾಕ್ಟಿಕಲ್ ಸೆನ್ಸಲ್ಲಿ ಕೇಳ್ತಾ ಇದ್ದೀನಿ. ಜನರಿಗೆ ರೀಚ್ ಮಾಡಿಸೋದಂಥದ್ದು ಇದೆಯಲ್ವಾ, ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಯಾಕೆಂದರೆ ಇಷ್ಟು ಅದ್ಭುತವಾದ ವಿಚಾರಗಳನ್ನ ನೀವು ಹೇಳಕ್ಕೆ ಹೊರಡ್ತೀರಿ, ಬಟ್ ಅದು ಅಂದರೆ ನಾನು ಹೇಳೋದು ಮಾಸ್ ಹಿಟ್ ಆಗಬೇಕು ಅಂತಲ್ಲ, ಬಟ್ ಒಂದು ಪ್ರಜ್ಞಾವಂತ ಸಮೂಹ ನಮ್ಮ ಸೊಸೈಟಿಲಿದೆ, ಅದು ಒಳ್ಳೆ ಸಿನಿಮಾಗಳು ನೋಡೋಕ್ಕೆ ಬಯಸುತ್ತೆ, ಅವ್ರಿಗಾದ್ರೂ ರೀಚ್ ಆಗಬೇಕು ಅನ್ನೋದು ಒಂದಿರುತ್ತಲ್ಲ. ಅದ್ರ ಬಗ್ಗೆ ನಿಮ್ಮ ಜರ್ನಿನಲ್ಲಿ ಆಗಿದೆಯಾ, ಆಗ್ತಾ ಇದೆಯಾ, ಮತ್ತು ಇದ್ರ ಬಗ್ಗೆ ನಿಮಗೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಜಿಜ್ಞಾಸೆ ಸರಿ ಇದೆ, ನನಗೂ ಆಸೆ ಇದೆ, ಅಥವಾ ನನ್ನಂಥವ್ರಿಗೂ ತುಂಬ ಆಸೆ ಇರುತ್ತೆ. ಜಿಜ್ಞಾಸೆಯಲ್ಲಿ ಆಸೆ ಇರೋದ್ರಿಂದ ಹಾಗೆಲ್ಲ ತುಂಬ ಜನರು ನೋಡಲಿ ಅನ್ನೋ ಆಸೆ ಯಾರಿಗೂ ಇರುತ್ತೆ.
ನಾನು ಹೇಳ್ತಿರುವಂಥದ್ದು ಇಂಥ ಶಾಸ್ತ್ರೀಯ ಚೌಕಟ್ಟಿರುವಂಥ ಸದಭಿರುಚಿಯ ಪದ್ಮಗಂಧಿ ಅಂತ ಸದಭಿರುಚಿಯ ಚಿತ್ರಗಳೇನಿವೆ ಅವುಗಳ ಕಪಾಟಿನ ಆಯಸ್ಸು ಜಾಸ್ತಿ. ನಾನು ಈ ಹಿಂದೆ 20-25 ವರ್ಷಗಳ ಹಿಂದೆ ಮಾಡಿದಂಥ ಒಂದು ಪ್ರಪಾತ ಚಿತ್ರವನ್ನು ವಿದೂಷಿಯವರು ಈಗಲೂ ಚರ್ಚೆ ಮಾಡ್ತಾರೆ. ಅಷ್ಟೇ ಯಾಕೆ ಮೊನ್ನೆ ಯಾವುದೊಂದು ಎಲ್ಲ ಭಾರತೀಯ ವೈಜ್ಞಾನಿಕ ಸಂಸ್ಥೆ ಮತ್ತು ಇಸ್ರೋ ಇಂಥವರೆಲ್ಲರೂ ಯಾರು ನಿವೃತ್ತರಿದ್ದಾರೆ ಮತ್ತು ಇವಾಗ ಕಾರ್ಯರತರಿದ್ದಾರೆ. ಆ ಎಲ್ಲರೂ ಒಂದು ದೊಡ್ಡ ತಂಡವಾಗಿ ಈ ಚಿತ್ರವನ್ನು ಮತ್ತೊಮ್ಮೆ ನೋಡಬೇಕು ಅಂತ ಮೊನ್ನೆ ಅಷ್ಟೇ, ಒಂದು ತಿಂಗಳು ಆಗಿಲ್ಲ, ಅಲ್ಲಿ ಕೂತು ನೋಡಬೇಕು ಅಂತ ಬಯಸಿದ್ರು. ಆದರೆ 25 ವರ್ಷಗಳ ಹಿಂದೆ ನಾವು ಭಾರತೀಯ ವೈಮಾನಿಕ ಶಾಸ್ತ್ರ, ಅದರಲ್ಲೂ ಭಾರದ್ವಾಜ ಮುನಿಕೃತ ಅಂತ ಏನು ಹೇಳ್ತಿದ್ವಿ, ಅದರಲ್ಲಿ ಏನೆಲ್ಲ ಆತ್ಮಲೇವಡಿ ಅಂತ ಮಾಡ್ಕೊಂಡಿದ್ವಿ, ಆ ಎಲ್ಲ ಸಂಗತಿಗಳನ್ನು ಈಗ ಅಧ್ಯಯನ ಮಾಡಬೇಕು ಅಂತ ಅವ್ರಿಗೆ 25 ವರ್ಷ ಅಂದರೆ ಕಾಲು ಶತಮಾನ. ಅದು ಯಾರು ಆತ್ಮಲೇವಡಿ ಮಾಡ್ಕೊಂಡದ್ದು? ನಾವು ನಡ್ಕೊಂಡಿರೋದು ಹಾಗೆ. 1903 ಈಗಲೂ ಇತಿಹಾಸದಲ್ಲಿ ಏನು ಹೇಳ್ತಿದ್ದೀರಿ, ರೈಟ್ ಸಹೋದರರು ನಮಗೆ ವಿಮಾನವನ್ನು ಕಂಡಿಡಿದ್ರು ಅಂತ ಹೇಳ್ತೀರಿ. ವಿಹಿಯಃ ಗಚ್ಚತಿ ಇತಿ ವಿಮಾನಂ ಅಂತ ನಮ್ಮ ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾವು ಈವರೆಗೂ ಮಾನ್ಯ ಮಾಡೇ ಇಲ್ಲ. ಭಾರತೀಯ ವಿಜ್ಞಾನ ಸಂಸ್ಥೆ ಆಗಿರಲಿ ಇಂಥವೆಲ್ಲೋಗ್ಲೂ ಈಗ ನಾವು ಹೇಳಿದಾಗ ಹೌದು ಇನ್ನೊಂದಷ್ಟು ಆಳವಾದ ಅಧ್ಯಯನ ಬೇಕಾಗಿತ್ತು ಅಂತ ಹೇಳ್ತಾರೆ ಹೊರತು ಒಪ್ಪಿಕೊಳ್ಳಲ್ಲ. 1800 ಸುಮಾರು 96 ವೇಳೆಗೇನೆ 1896ರಲ್ಲಿ 1903ರಲ್ಲಿ ಇತಿಹಾಸ ಪ್ರಕಾರ ಇತಿಹಾಸ ನಿಜವಲ್ಲ, ಅದು ಇತಿಹಾಸದಲ್ಲಿ ಹೀಗೆ ನಡೆಯಿತು, ಹೀಗೆ ನಡೀಲಿಲ್ಲ, ಬೇರೆ ಥರ ನಡೆದದ್ದು. ಆ ವಿಚಾರವನ್ನು 1800ರಲ್ಲಿ ನಾವು ಮಾರುತ ಸಖಾನ ಉಡ್ಡಯಿಸಿದ್ವಿ. ಆನೆಕಲ್ ಹತ್ರ ಇದ್ದಂಥ ಸುಬ್ರಾಯ ಶಾಸ್ತ್ರಿಗಳು ಅಂತವರು, ಅವರು ನಿರಕ್ಷರ ಕುಕ್ಷಿಗಳು. ಆದರೆ ತಾಲ್ಪಾಡೆ ಅನ್ನೋ ವಿಜ್ಞಾನ ದಂಪತಿಗಳನ್ನ ಇಟ್ಟುಕೊಂಡು ಮುಂಬಯಿಯ ಚೌಪಾಟಿಯ ಸಮುದ್ರ ತಟದಲ್ಲಿ ಅವರು 10,000 ಅಡಿಗಳಿಗೆ ಆಯಿತು ಬಿಡ್ತು ಮುಖ್ಯ ಅಲ್ಲ, ಶಕುನ ವಿಮಾನ, ರುಕ್ಕು ವಿಮಾನ, ಅಂಗದ ವಿಮಾನ ಇಂಥವೆಲ್ಲದರ ಅಧಿಪ್ರಕರಣಗಳೇನಿವೆ, ವಕ್ರ ಪ್ರಸರಣ ಯಂತ್ರ, ಗುಹಗರ್ಭ ಇಂಥವೆಲ್ಲವೂ ಭಾರತೀಯ ವೈಮಾನಿಕ ಶಾಸ್ತ್ರದಲ್ಲಿ ಇದ್ದದನ್ನು ನಾವು ಎಂದೂ ಅಧ್ಯಯನವೇ ಮಾಡಲಿಲ್ಲ. ಇದಿದೆ ಅಂತ ನಮಗೂ ಯಾರೂ ಹೇಳಲಿಲ್ಲ. ಈ ಎಲ್ಲವೂ ಆತ್ಮಲೇವಡಿ ಅಲ್ಲದೆ ಮತ್ತೆ ಏನಾಗದಿತ್ತು. ಆ ರೀತಿ ಆತ್ಮಲೇವಡಿ ಅದು. ನಮಗೆ ದೊಡ್ಡವರು ಯಾರು ಇದನ್ನು ಹೇಳಬೇಕು ಅಂತಂತ ಯಾರು ಹೇಳಬೇಕಾಗಿತ್ತು ಅವರೆಲ್ಲ ಹೇಳಿಲ್ಲ. ಎಲ್ಲರೂ ಅವರು ಮೂಗಿನ ನೇರ ಯೋಚನೆ ಮಾಡಿದ್ರು ಮತ್ತು ಇತಿಹಾಸಗಳನ್ನು ತೀರಿಸಿಬಿಟ್ರು, ಅಥವಾ ಹೇಳುವ ಸಾಹಸವನ್ನೇ ಮಾಡಲಿಲ್ಲ. ಈ ಸುಹಾಸವಿದೆಯಲ್ಲ, ಮಂದಹಾಸಕ್ಕೆ ಕಾರಣವಾಗತ್ತೇ ಆಗಲಿಲ್ವೇ ಅಂತ ಯೋಚನೆ ಮಾಡಿದಾಗ ನಮಗೆ ಬೌದ್ಧಿಕ ಪ್ರಪಾತ ಅಂತ ಮಾಡಿದ್ದು. ಪದ್ಮಗಂಧಿಯೂ ಹಾಗೆ. ಯಾಕೆ ನೀವು ಅದನ್ನು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಯಾಕೆ ಹಾಗೆಲ್ಲ ಆಯ್ಕೆ ಮಾಡ್ಕೊಳ್ತೀರಿ ಅಂತಂದರೆ, ಈಗ ಈ ದೃಶ್ಯ ಮಾಧ್ಯಮ ತುಂಬ ಸತ್ಪರಿಣಾಮ ಮತ್ತು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರುತ್ತೆ ಅನ್ನೋದಾದರೆ, ಸತ್ಪರಿಣಾಮ ಬೀರಬಲ್ಲಂಥ ಸದಭಿರುಚಿಯನ್ನು ಇಟ್ಕೊಂಡು ಕೆಲಸ ಮಾಡೋಂಥವ್ರು ಜನರು ಭಾಳ ಕಡಿಮೆ ಇದ್ದಾರೆ. ಬೆರಳೆಣಿಗೆಗೂ ಸಿಗ್ತಾ ಇಲ್ಲ. ಬೆಟ್ಟು ಮಡಚೋಣ ಅಂತಂದರೆ ಬೆಟ್ಟು ಮೊಡಚಕ್ಕೆ ಆಗ್ತಾ ಇಲ್ಲ. ಸಂಧಿವಾತ ಬಂದಾಗಿದೆ ಅದು. ಆ ಕಾರಣಕ್ಕೆ ಹೆಚ್ಚಿನ ಜನರು ಅದರಲ್ಲಿ ತೊಡ್ಕೊಳ್ತಿಲ್ಲ ಅಂತಂದರೆ ನಾವಾದರೂ ತೊಡ್ಕೊಳ್ಬೇಕು ಅನ್ನೋ ಉಮೇದು ಈ ಥರ ಪದ್ಮಗಂಧಿಗೆ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಅಂದರೆ ಇನ್ನೊಂದು ಸುಚೇಂದ್ರ ಪ್ರಸಾದಲ್ಲಿ ನಾನು ಕಂಡಿರೋದು, ಈ ದೃಶ್ಯ ಮಾಧ್ಯಮ ಅಥವಾ ಈ ಸಿನಿಮಾ ಅಂತ ಏನಿದೆ, ಇದು ಬರೀ ವ್ಯಾಪಾರೀಕರಣಕ್ಕಾಗಲ್ಲ. ಇದಕ್ಕೆ ಅನೇಕ ಆಯಾಮಗಳಿದೆ. ನಾವು ನಮ್ಮ ಈ ಸಿನಿಮಾ ಯಾನದಲ್ಲಿ ತುಂಬ ಜನ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಅದನ್ನು ಸಂಕುಚಿತ ಮಾಡ್ಕೊಂಡಿದ್ದೀವಿ. ಅದಕ್ಕಿರೋವಂಥ ದೊಡ್ಡ ಪರಿಧಿಯನ್ನು ನಾವು ಗಮನಿಸ್ತಾ ಇಲ್ಲ. ನಾವೂ ಗಮನಿಸ್ತಾ ಇದ್ದರೆ ಹೇಗೆ ಅನ್ನೋದು ಒಂದು. ಎರಡನೇದಾಗಿ ಸಿನಿಮಾಗೆ ವಸ್ತು ಬಹಳ ಮುಖ್ಯ. ಈ ವಸ್ತುಗಳು ಎಷ್ಟು ಥರ ವಸ್ತುಗಳಿದೆ. ಇವತ್ತು ಭಾರತೀಯ ಸಿನಿಮಾಗೆ 100 ವರ್ಷ ಆಗ್ತಾಯಿದೆ. ಎಷ್ಟು ಸಿನಿಮಾ ಬಂದಿರ್ಬೋದು, ಎಲ್ಲ ಭಾಷೆಗಳು ಸೇರ್ಕೊಂಡು ಎಲ್ಲ ಉಡ್ಡುಗಳನ್ನು ಸೇರಿಸಿದ್ರೆ ಒಂದು 10,000 ಸಿನಿಮಾ ಅಂತೂ ದಾಟಿರುತ್ತೆ ಅಂತ ಕಾಣುತ್ತೆ. ಇಂಥದ್ರಲ್ಲಿ ಈ ರೀತಿ ನಮ್ಮ ಸತ್ವ ಅಂತೆಲ್ಲ ನಾವು ಏನು ಹೇಳ್ತೀವಿ, ಭಾರತೀಯತೆ, ಈಗ ನಾನು ಹೇಳಿದ್ನಲ್ಲ ಈ ಪದ್ಮದ ಕಥೆ, ಇದನ್ನು ಇಟ್ಕೊಂಡು ಇದುವರೆಗೂ ಏನಾದರೂ ಬಂದಿದೆಯಾ? ಇಲ್ಲ ಅಲ್ವಾ? ಅದನ್ನು ಹೇಳೋಣ ಅನ್ನೋದು ನಮ್ಮ ಉಮೇದು. ಅಂದರೆ ಇದೊಂದು ಹೊಸತನ, ಇದು ಹಳೆಯದಾಗಿದೆ, ಆದರೆ ಅಷ್ಟೇ ಹೊಸದಾಗಿದೆ. ಇನ್ನೂ ಒಂದು ನಾನು ಕಂಡುಕೊಂಡಿರೋದು ನನ್ನ ಈ ಯಾನದಲ್ಲಿ ಅಂತ ಹೇಳಿದ್ರೆ, ವಿದ್ವತ್ ಲೋಕದಲ್ಲಾಗಲಿ ಬೇರೆ ಇದರಲ್ಲಾಗಲಿ ಸಾಮಾನ್ಯರಿಗೆ ತಮ್ಮ ಬಗ್ಗೆ ಒಂದು ಅಭಿಮಾನ ಇರುತ್ತೆ. ಅದನ್ನು ಅವ್ರಿಗೆ ಎತ್ತಿ ಹೇಳಬೇಕು. ಅದೊಂಥರ ಸುಪ್ತವಾಗಿರುತ್ತೆ, ಗುಪ್ತವಾಗಿರುತ್ತೆ. ಅದನ್ನು ವ್ಯಕ್ತ ಮಾಡಬೇಕಾದ್ರೆ ಯಾರಾದರೂ ಒಂದು ಪ್ರಚೋದನೆ ಬೇಕು. ಈಗ ನೋಡಿ, ಈ ನಮ್ಮ ಸಿನಿಮಾ ನೋಡಿದವರು, ನಾವು ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದು ಕಪೋಲಕಲ್ಪಿತ ಅಲ್ಲ. ನೋಡಿದವರು ಅಯ್ಯೋ ಸಾಕ್ಷಾತ್ ದರ್ಶನ ಆಯಿತು ನಮಗೆ ಭಾರತೀಯ ಸಂಸ್ಕೃತಿದು. ನಮಗೆ ಗೊತ್ತೇ ಇರಲಿಲ್ವಲ್ರಿ ಕಮಲ ಪುಷ್ಪ ಇಷ್ಟು ರೀತಿಯಲ್ಲಿ ಬಳಕೆ ಆಗುತ್ತೆ ಅಂತ. ಅದನ್ನು ನೋಡಿಬಿಟ್ಟು ಫಾರಿನ್ಗೆ ಹೋದರು ಒಬ್ಬರು, ಅಮೆರಿಕಾಗೆ. ಮೇಡಮ್ ಲೀಲಾ ಅವ್ರು ಫೋನ್ ಮಾಡ್ತಾರೆ, ಇವಾಗ ವಾಟ್ ಎವರ್ ಐ ಸಿ ಲೋಟಸ್ ಇನ್ ಇಟ್ ಅಂತಾರೆ. ಅಂದರೆ ತುಂಬ ಜನಕ್ಕೆ ಅವರವ್ರ ಒಂದು ಆತ್ಮಾಭಿಮಾನ ಅಂತ ಇದ್ದೇ ಇರುತ್ತೆ. ಈಗ ನಮ್ಮಮ್ಮ ಅಂದರೆ ನಮಗೆ ಗೌರವ, ಒಂದು ಪ್ರೀತಿ, ಆತ್ಮೀಯತೆ, ಯಾರು ಹೇಳಿ ಬರಬೇಕಾಗಿಲ್ಲ. ಈ ಸಂಸ್ಕೃತಿಯ ಅಂಶಗಳು ಕೂಡ ಇದು ನಮ್ಮದೇ ಅಂತರ್ಗತವಾಗಿರುವಂಥದ್ದು. ಇವ್ರಿಗೆ ಹೇಗೆ ಇವರು ತಂದೆಯವ್ರ ಕಡೆಯಿಂದ ರಕ್ತಗತವಾಗಿ ಬಂತ ಸಂಗೀತ ಅನ್ನೋದು, ಈ ಅನೇಕ ಸಂಸ್ಕೃತಿಯ ಅಂಶಗಳು ನಮ್ಮಲ್ಲಿದೆ. ನಾವು ನಿತ್ಯ ಫೋಟೋ ನೋಡ್ತೀವಿ, ಲಕ್ಷ್ಮೀ ದೇವಿ ಕಮಲದಲ್ಲಿ ಕೂತಿರ್ತಾಳೆ, ಸರಸ್ವತಿ ದೇವಿ ಬಿಳಿ ಕಮಲದಲ್ಲಿ ಕೂತಿರ್ತಾಳೆ. ನಮಗೇನು ಹೊಸದ ಅದು? ಯಾಕೆ ಅಂತ ಇದನ್ನು ನಾವು ಸ್ವಲ್ಪ ಬಿಡಿಸಿ ತೋರಿಸಿದ್ದೆ ಆದರೆ ಎವ್ರಿಬಡಿ ಲೈಕ್ಸ್ ಇಟ್.